ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೇಳೋದು ಏನು ಹೇಳಿ, ಏನೋ ಸೋಮವಾರ ಅಂತ ಹೇಳ್ತಾವ್ರು, ನೋಡೋಣ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಹಿಂಗೆ ಆಯ್ತದೆ. ವಿರೋಧ ಪಕ್ಷದ ಆರೋಪನ ಎದುರಿಸ್ಬೇಕಾಯ್ತು ನಾವು. ಇದು ಏನೋ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ. 99% ಅಂತ ಹೇಳಿದ್ದಾರೆ. ಇನ್ನೊಂದು ಪರ್ಸೆಂಟ್ ಏನೋ ಹೆಚ್ಚು ಕಡಿಮೆ ಏನು ಮಾಡೋದು? ಏನಾರ ಭೂಕಂಪ ಗೀಕಂಪ ಆಗಿ 99% ನಿಮ್ಮದು ಒಂದು 99% ಅಂತ ಹೇಳವ್ರೆ. ನಮ್ಮ ಹತ್ರ ಏನು ಪಟ್ಟಿ ಇನ್ನೂ ಕೊಟ್ಟಿಲ್ಲ. ಅವ್ರ ಹತ್ರನೇ ಇದೆ ಪಟ್ಟಿ. ಇನ್ನೂ ಪಟ್ಟಿ ಲಕೋಟೆಲಿ ಬರ್ತದೆ. ಲಕೋಟೆ ಓಪನ್ ಆದಾಗ ಗೊತ್ತಾಗೋದು ಯಾರ್ಯಾರು ಅವರೇ ಒಳಗಡೆ ಅಂತ. ಹೈಕಮಾಂಡ್ ಅಂತಿಮವಾದ ಒಂದು ತೀರ್ಮಾನ. ಏನಾಗಿದೆ? ಹಾಂ, ಅಲ್ಲ, ನೋಟಿಫಿಕೇಶನ್ ಆಗಿದೆ. ಎಲ್ಲ ದುಡ್ಡು ತೊಗೋತಾ ಇದ್ದಾರೆ, ಕೆಲವರು ಶೇರಿಂಗ್ ತೊಗೋತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಅದು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೇಳೋದು ಏನು ಹೇಳಿ, ಏನೋ ಸೋಮವಾರ ಅಂತ ಹೇಳ್ತಾವ್ರು, ನೋಡೋಣ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಹಿಂಗೆ ಆಯ್ತದೆ. ವಿರೋಧ ಪಕ್ಷದ ಆರೋಪನ ಎದುರಿಸ್ಬೇಕಾಯ್ತು ನಾವು. ಇದು ಏನೋ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ. 99% ಅಂತ ಹೇಳಿದ್ದಾರೆ. ಇನ್ನೊಂದು ಪರ್ಸೆಂಟ್ ಏನೋ ಹೆಚ್ಚು ಕಡಿಮೆ ಏನು ಮಾಡೋದು? ಏನಾರ ಭೂಕಂಪ ಗೀಕಂಪ ಆಗಿ 99% ನಿಮ್ಮದು ಒಂದು 99% ಅಂತ ಹೇಳವ್ರೆ. ನಮ್ಮ ಹತ್ರ ಏನು ಪಟ್ಟಿ ಇನ್ನೂ ಕೊಟ್ಟಿಲ್ಲ. ಅವ್ರ ಹತ್ರನೇ ಇದೆ ಪಟ್ಟಿ. ಇನ್ನೂ ಪಟ್ಟಿ ಲಕೋಟೆಲಿ ಬರ್ತದೆ. ಲಕೋಟೆ ಓಪನ್ ಆದಾಗ ಗೊತ್ತಾಗೋದು ಯಾರ್ಯಾರು ಅವರೇ ಒಳಗಡೆ ಅಂತ. ಹೈಕಮಾಂಡ್ ಅಂತಿಮವಾದ ಒಂದು ತೀರ್ಮಾನ. ಏನಾಗಿದೆ? ಹಾಂ, ಅಲ್ಲ, ನೋಟಿಫಿಕೇಶನ್ ಆಗಿದೆ. ಎಲ್ಲ ದುಡ್ಡು ತೊಗೋತಾ ಇದ್ದಾರೆ, ಕೆಲವರು ಶೇರಿಂಗ್ ತೊಗೋತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಅದು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೇಳೋದು ಏನು ಹೇಳಿ, ಏನೋ ಸೋಮವಾರ ಅಂತ ಹೇಳ್ತಾವ್ರು, ನೋಡೋಣ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಹಿಂಗೆ ಆಯ್ತದೆ. ವಿರೋಧ ಪಕ್ಷದ ಆರೋಪನ ಎದುರಿಸ್ಬೇಕಾಯ್ತು ನಾವು. ಇದು ಏನೋ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ. 99% ಅಂತ ಹೇಳಿದ್ದಾರೆ. ಇನ್ನೊಂದು ಪರ್ಸೆಂಟ್ ಏನೋ ಹೆಚ್ಚು ಕಡಿಮೆ ಏನು ಮಾಡೋದು? ಏನಾರ ಭೂಕಂಪ ಗೀಕಂಪ ಆಗಿ 99% ನಿಮ್ಮದು ಒಂದು 99% ಅಂತ ಹೇಳವ್ರೆ. ನಮ್ಮ ಹತ್ರ ಏನು ಪಟ್ಟಿ ಇನ್ನೂ ಕೊಟ್ಟಿಲ್ಲ. ಅವ್ರ ಹತ್ರನೇ ಇದೆ ಪಟ್ಟಿ. ಇನ್ನೂ ಪಟ್ಟಿ ಲಕೋಟೆಲಿ ಬರ್ತದೆ. ಲಕೋಟೆ ಓಪನ್ ಆದಾಗ ಗೊತ್ತಾಗೋದು ಯಾರ್ಯಾರು ಅವರೇ ಒಳಗಡೆ ಅಂತ. ಹೈಕಮಾಂಡ್ ಅಂತಿಮವಾದ ಒಂದು ತೀರ್ಮಾನ. ಏನಾಗಿದೆ? ಹಾಂ, ಅಲ್ಲ, ನೋಟಿಫಿಕೇಶನ್ ಆಗಿದೆ. ಎಲ್ಲ ದುಡ್ಡು ತೊಗೋತಾ ಇದ್ದಾರೆ, ಕೆಲವರು ಶೇರಿಂಗ್ ತೊಗೋತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಅದು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೇಳೋದು ಏನು ಹೇಳಿ, ಏನೋ ಸೋಮವಾರ ಅಂತ ಹೇಳ್ತಾವ್ರು, ನೋಡೋಣ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಹಿಂಗೆ ಆಯ್ತದೆ. ವಿರೋಧ ಪಕ್ಷದ ಆರೋಪನ ಎದುರಿಸ್ಬೇಕಾಯ್ತು ನಾವು. ಇದು ಏನೋ 3ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋಮವಾರ. 99% ಅಂತ ಹೇಳಿದ್ದಾರೆ. ಇನ್ನೊಂದು ಪರ್ಸೆಂಟ್ ಏನೋ ಹೆಚ್ಚು ಕಡಿಮೆ ಏನು ಮಾಡೋದು? ಏನಾರ ಭೂಕಂಪ ಗೀಕಂಪ ಆಗಿ 99% ನಿಮ್ಮದು ಒಂದು 99% ಅಂತ ಹೇಳವ್ರೆ. ನಮ್ಮ ಹತ್ರ ಏನು ಪಟ್ಟಿ ಇನ್ನೂ ಕೊಟ್ಟಿಲ್ಲ. ಅವ್ರ ಹತ್ರನೇ ಇದೆ ಪಟ್ಟಿ. ಇನ್ನೂ ಪಟ್ಟಿ ಲಕೋಟೆಲಿ ಬರ್ತದೆ. ಲಕೋಟೆ ಓಪನ್ ಆದಾಗ ಗೊತ್ತಾಗೋದು ಯಾರ್ಯಾರು ಅವರೇ ಒಳಗಡೆ ಅಂತ. ಹೈಕಮಾಂಡ್ ಅಂತಿಮವಾದ ಒಂದು ತೀರ್ಮಾನ. ಏನಾಗಿದೆ? ಹಾಂ, ಅಲ್ಲ, ನೋಟಿಫಿಕೇಶನ್ ಆಗಿದೆ. ಎಲ್ಲ ದುಡ್ಡು ತೊಗೋತಾ ಇದ್ದಾರೆ, ಕೆಲವರು ಶೇರಿಂಗ್ ತೊಗೋತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಅದು